ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಡಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಡಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಳ್ಳಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವತ್ತಿನ ಈವ್ನಿಂಗ್ ಎನರ್ಜಿ ಅನ್ನೋದು ತುಂಬ ಡೀಪ್ ಆಗಿದೆ. ಅವರ ಭಾವನೆಗಳನ್ನು ಮನಸ್ಸಿನ ಒಳಗಡೆ ಇಟ್ಕೊಳ್ಳುವ ವ್ಯಕ್ತಿ ಇವತ್ತು ಅದನ್ನು ತುಂಬ ಹೈಡ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವ ಸ್ಥಿತಿಗೆ ಬಂದಿರುವ ಎನರ್ಜಿ. ತುಂಬ ದಿನಗಳಿಂದ ಮನಸ್ಸಿನೊಳಗಡೆ ಒಂದೇ ಮಾತನ್ನು ಅಥವಾ ಫೀಲಿಂಗ್ಸ್ಗಳನ್ನು ಹೊತ್ಕೊಂಡು ನಡೆದಿದ್ದಾರೆ. ಹೊರಗಿನಿಂದ ನೋಡಿದ್ರೆ ಅವರು ನಾರ್ಮಲ್ ಆಗಿರೋ ರೀತಿ ಕಾಣ್ಬೋದು, ಅವರ ಲೈಫ್ನಲ್ಲಿ ಎಲ್ಲ ಸರಿ ಇದೆ ಅನ್ನೋ ರೀತಿ ಬಿಹೇವ್ ಮಾಡ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ತುಂಬ ಡೀಪಾಗಿ ಪೇಯ್ನಲ್ಲಿದ್ದಾರೆ. ಕೆಲವರು ಅವರ ನೋವನ್ನು ಅಳೋದರ ಮೂಲಕ, ಕಣ್ಣೀರು ಹಾಕೋದರ ಮೂಲಕ ಹೊರಗಡೆ ಹಾಕ್ತಾರೆ. ಕೆಲವರು ಕೋಪದಿಂದ ಹೊರಗಡೆ ಹಾಕ್ತಾರೆ. ಆದರೆ ಈ ವ್ಯಕ್ತಿ ಅದನ್ನು ಮೌನದಲ್ಲಿ ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಷ್ಟು ದಿನ ಅವರು ಯಾರಿಗೂ ನಿಮ್ಮ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಆದರೆ ಇಂದು ಮಾತ್ರ ಪರಿಸ್ಥಿತಿ ಬೇರೆ ಆಗ್ತಾ ಇದೆ. ಒಳಗಡೆ ತುಂಬಿಕೊಂಡಿದ್ದ ಭಾವನೆಗಳು ಅವರ ನಿಯಂತ್ರಣದ ಹೊರಗಡೆ ಹೋಗ್ತಾ ಇದೆ. ಮನಸ್ಸಿನಲ್ಲಿ ಇರುವ ಫೀಲಿಂಗ್ಸ್ಗಳು ಕಂಟ್ರೋಲ್ ತಪ್ತಾ ಇದೆ. ಒತ್ತಡ, ನಿಮ್ಮ ನೆನಪು, ನಿಮ್ಮ ದೂರ ಆಗೋದು ಇದೆಲ್ಲ ಸೇರಿ ಅವರನ್ನು ಮಾತಾಡೋ ರೀತಿ ಮಾಡ್ತಾ ಇದೆ. ಇದು ಕೇವಲ ನಿಮ್ಮ ಬಗ್ಗೆ ಮಾತಾಡಿದ ವಿಷಯ ಅಲ್ಲ, ಇದು ಅವರ ಹೃದಯದಲ್ಲಿ ಇನ್ನೂ ನಿಮ್ಮ ಸ್ಥಾನ ಎಷ್ಟು ದೊಡ್ಡದಾಗಿದೆ ಅನ್ನೋದರ ಸೂಚನೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಅವರು ಯಾರ ಹತ್ರನಾದರೂ ಯಾವುದಾದ್ರೂ ಒಂದು ವಿಷಯ ಹೇಳ್ಕೊಂಡಿರ್ಬೋದು. ನಾನು ಎಷ್ಟೇ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೆಗೆದು ಹಾಕೋದಿಗೆ ಆಗ್ತಾ ಇಲ್ಲ, ಈ ರೀತಿ ಹೇಳ್ಕೊಂಡಿರ್ಬೋದು. ಇದು ಪ್ರೀತಿ ಮಾತ್ರ ಅಲ್ಲ, ಇದು ಒಂದು ಡೀಪ್ ಆಗಿರುವಂತಹ ಒಂದು ಬಾಂಡಿಂಗ್ ಎನರ್ಜಿ. ಕೆಲವರು ಲೈಫ್ನಲ್ಲಿ ಬಂದು ಹೋಗ್ತಾರೆ, ಆದರೆ ಕೆಲವರು ನಮ್ಮ ಮನಸ್ಸಿನ ಒಳಗಡೆ ಒಂದು ಗುರುತು ಬಿಟ್ಟು ಹೋಗ್ತಾರೆ. ನೀವು ಅವರ ಲೈಫ್ನಲ್ಲಿ ಅಂಥ ವ್ಯಕ್ತಿಯಾಗಿದ್ದೀರಾ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿ ತುಂಬ ಡೀಪ್ ಆಗಿದೆ. ಇವತ್ತು ಅವರು ನಿಮ್ಮ ಬಗ್ಗೆ ಮಾತಾಡಿದಾಗ ಅವರ ಧ್ವನಿಯಲ್ಲಿ ಪೇಯ್ನ್ ಇತ್ತು, ಪ್ರೀತಿ ಇತ್ತು, ಗೊಂದಲ ಇತ್ತು. ಬಹುಶಃ ಅವರಿಗೆ ಅವರ ಭಾವನೆಗಳ ಡೀಪ್ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಇವತ್ತು ಅದನ್ನು ಒಪ್ಕೊಳ್ಳುವ ಹಂತಕ್ಕೆ ಬಂದಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ಮರೆತಿಲ್ಲ. ಸಮಯ ಕಳೆದಿರ್ಬೋದು, ಪರಿಸ್ಥಿತಿಗಳು ಬದಲಾಗಿರ್ಬೋದು, ಮಾತಾಡದೆ ತಿಂಗಳುಗಳೇ ಕಳೆದಿರ್ಬೋದು. ಆದರೆ ಮನಸ್ಸಿನ ಒಳಗಿನ ಭಾವನೆಗಳು ಮಾತ್ರ ಸಂಪೂರ್ಣವಾಗಿ ಮಾಯ ಆಗಿಲ್ಲ. ಇವತ್ತು ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಹಳೆಯ ನೆನಪುಗಳು ಮತ್ತೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ನೀವು ಒಟ್ಟಿಗೆ ಕಳೀತಾ ಇದ್ದ ಸಮಯ, ನೀವು ಹಂಚಿಕೊಂಡ ಮಾತುಗಳು, ನಿಮ್ಮ ನಗು, ನಿಮ್ಮ ಜೊತೆ ಇದ್ದಾಗ ಅವರಿಗೆ ಸಿಕ್ಕಿದ್ದ ಒಂದು ಸಮಾಧಾನ, ಇದೆಲ್ಲ ಇನ್ನೂ ಅವರ ಒಳಗಡೆ ತುಂಬ ಡೀಪ್ ಆಗಿದೆ. ಕೆಲವರು ಲೈಫ್ನಲ್ಲಿ ಹೊಸ ಜನರನ್ನು ಭೇಟಿ ಮಾಡ್ತಾರೆ, ಹೊಸ ರಿಲೇಷನ್ಶಿಪ್ಗಳನ್ನು ಕಟ್ಕೊಳ್ತಾರೆ. ಆದರೆ ಕೆಲವು ಹಳೆಯ ನೆನಪುಗಳು ಮಾತ್ರ ಮನಸ್ಸಿನಿಂದ ಅಳಿಸಿ ಹೋಗೋದಿಲ್ಲ. ಸೊ ಈ ವ್ಯಕ್ತಿಯು ಕೂಡ ಅವರ ಲೈಫ್ನಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮ ನೆನಪು ತುಂಬ ಡೀಪ್ ಆಗಿದೆ. ನಿಮ್ಮ ಬಗ್ಗೆ ಯಾವುದೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ದೂರ ಆಗಿದ್ದರೂ ಕೂಡ ಹೇಟ್ ಮಾಡುವ ಫೀಲಿಂಗ್ಸ್ ಇಲ್ಲ. ಬದಲಾಗಿ ನಿಮ್ಮ ಬಗ್ಗೆ ಒಂದು ಸಾಫ್ಟ್ನೆಸ್ ಇದೆ, ಒಂದು ಪ್ರೀತಿ ಇದೆ. ಕಳೆದು ಹೋದಂತಹ ಹ್ಯಾಪಿನೆಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಎನರ್ಜಿಯಲ್ಲಿ ಆ ಪರ್ಸನ್ ಅವರ ಮನಸ್ಸಿನ ಫೀಲಿಂಗ್ಸನ್ನು ಹೊರಗಡೆ ಆಗ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ವ್ಯಕ್ತಿ ಇವತ್ತು ಕೇವಲ ನಿಮ್ಮ ನೆನಪನ್ನು ಮಾತ್ರ ಫೀಲ್ ಮಾಡ್ಕೊಳ್ತಾ ಇಲ್ಲ, ಅವರ ತಪ್ಪುಗಳನ್ನು ಒಪ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ನಾವು ಕೋಪದಲ್ಲಿ ಹೇಳಿದ ಮಾತುಗಳು, ತಗೊಂಡ ನಿರ್ಧಾರಗಳು ಅಥವಾ ಬಿಹೇವಿಯರ್ಗಳು ಆಮೇಲೆ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಸೊ ಆ ಹಂತದಲ್ಲಿದ್ದಾರೆ. ಅವರಿಗೆ ಪ್ರಶ್ನೆ ಕೇಳ್ಕೊಳ್ತಾ ಇದ್ದಾರೆ, ಆ ಟೈಮ್ನಲ್ಲಿ ನಾನು ಆ ರೀತಿ ಮಾಡದೇ ಇದ್ದಿದ್ರೆ, ಆ ಮಾತು ಹೇಳದೇ ಇದ್ದಿದ್ರೆ, ಈ ರಿಲೇಷನ್ಶಿಪ್ಪನ್ನು ಕಾಪಾಡಿಕೊಂಡಿದ್ರೆ, ಈ ರೀತಿಯ ಪಶ್ಚಾತ್ತಾಪ ಅವರ ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಬರ್ತಾ ಇದೆ. ಅವರು ನಿಮ್ಮನ್ನು ಹರ್ಟ್ ಮಾಡಿದರೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ನಿಮ್ಮ ಪ್ರೀತಿಯ ವ್ಯಾಲ್ಯೂವನ್ನು ತಡವಾಗಿ ಅರ್ತಿದ್ರೆ ಈಗ ಅದನ್ನೆಲ್ಲ ನೆನಪಿಸ್ಕೊಂಡು ದುಃಖ ಪಡ್ತಾ ಇದ್ದಾರೆ. ಇದು ಕೇವಲ ಗಿಲ್ಟ್ ಮಾತ್ರ ಅಲ್ಲ, ಎಮೋಷ್ನಲ್ ಅವೇಕ್ನಿಂಗ್.
ಮೊದಲು ಕಾಣದೇ ಇದ್ದ ವಿಷಯಗಳು ಈಗ ಅವರಿಗೆ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಪ್ರೀತಿ ಎಷ್ಟು ನಿಜ ಆಗಿತ್ತು, ನೀವು ಅವರಿಗಾಗಿ ಎಷ್ಟು ಲಾಯಲ್ ಆಗಿದ್ರಿ, ನೀವು ಯಾಕೆ ಅಷ್ಟೊಂದು ಹರ್ಟ್ ಆದ್ರಿ, ಇದೆಲ್ಲ ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಬಟ್ ಸಮಸ್ಯೆ ಏನು ಅಂದರೆ ಈ ಅರಿವು ಅನ್ನೋದು, ಈ ರಿಯಲೈಸೇಷನ್ ಅನ್ನೋದು ಅವರಿಗೆ ಸ್ವಲ್ಪ ತಡವಾಗಿ ಬಂದಿದೆ. ಸೊ ಅವರ ಮನಸ್ಸು ಸಮಾಧಾನವಾಗಿ ಹ್ಯಾಪಿಯಾಗಿ ಇಲ್ಲ. ಇಲ್ಲಿ ಕಾಣಿಸ್ತಾ ಇರುವ ಎನರ್ಜಿ ಕೇವಲ ಅಟ್ರಾಕ್ಷನ್ ಎನರ್ಜಿ ಮಾತ್ರ ಅಲ್ಲ, ತುಂಬ ಅಟ್ರಾಕ್ಷನ್ ಎನರ್ಜಿ ತುಂಬ ಜಾಸ್ತಿ ಇದೆ. ಬಟ್ ಅಟ್ರಾಕ್ಷನ್ ಜೊತೆಗೆ ನಿಮ್ಮ ಮೇಲಿರುವ ಪ್ರೀತಿ, ನಿಮ್ಮ ಕೇರ್ ಎಲ್ಲವೂ ನೆನಪಾಗ್ತಾ ಇದೆ. ಯಾರನ್ನಾದರೂ ನಮ್ಮ ಲೈಫ್ನಿಂದ ದೂರ ಮಾಡಿಕೊಂಡ್ರೆ ನಾವು ಅವರನ್ನು ಎಷ್ಟು ಮಿಸ್ ಮಾಡ್ತೀವಿ. ಆದರೆ ಇಲ್ಲಿ ಕಾಣ್ತಾ ಇರುವಂತಹ ಎನರ್ಜಿ ಅದಕ್ಕಿಂತ ಡೀಪ್ ಆಗಿದೆ. ನೀವು ದೂರ ಆಗಿರೋದು ಅವರು ಅವರೊಳಗೆ ಏನೂ ಕಳ್ಕೊಂಡಂತಹ ಅನುಭವ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ನ್ಯೂ ಬಿಗಿನಿಂಗ್ ಅಂದರೆ ಅವರ ಲೈಫ್ನಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ಇರುವ ಆ ನಿಮ್ಮ ನೆನಪು, ಆ ಖಾಲಿತನ ತುಂಬ್ತಾ ಇಲ್ಲ. ಸೊ ಈ ವ್ಯಕ್ತಿಯ ಲೈಫ್ನಲ್ಲಿ ನಿಮ್ಮ ಸ್ಥಾನ ತುಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವತ್ತಿನ ಎನರ್ಜಿ ಅದೇ ರೀತಿ ಕಾಣ್ತಾ ಇದೆ. ಭಾವನೆಗಳ ಮಟ್ಟದಲ್ಲಿ, ಮನಸ್ಸಿನ ಮಟ್ಟದಲ್ಲಿ ಅವರ ಮನಸ್ಸಿನ ಒಳಗಡೆ ನಿಮ್ಮ ನೆನಪು ಅನ್ನೋದು ಕಾಣ್ತಾ ಇದೆ. ಡಿಸಿಷನ್ ಎನರ್ಜಿ. ಈ ವ್ಯಕ್ತಿಗ ರಾತ್ರಿ ಮಲಗಿದಾಗ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ, ಆಲೋಚನೆಗಳು ನಿಲ್ತಾ ಇಲ್ಲ, ಮನಸ್ಸು ಒಂದೇ ವಿಷಯದ ಸುತ್ತ ತಿರುಗ್ತಾ ಇದೆ. ನಾನು ಏನು ಮಾಡಬೇಕು, ಯಾವ ದಾರಿ ಸರಿಯಾಗಿದೆ, ನನ್ನ ಹೃದಯದ ಮಾತು ಕೇಳಬೇಕಾ ಅಥವಾ ಯಾವ ರೀತಿ ಮುಂದೆ ಸಾಗಬೇಕು ಅನ್ನೋ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ಒಂದು ದೊಡ್ಡ ನಿರ್ಧಾರ ತಗೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಆದರೆ ನಿರ್ಧಾರ ತಗೊಳ್ಳುವ ಮೊದಲು ಇನ್ನೂ ಕೂಡ ತುಂಬ ಭಾವನೆಗಳೊಂದಿಗೆ, ಫೀಲಿಂಗ್ಸ್ಗಳೊಂದಿಗೆ ಹೋರಾಡ್ತಾ ಇದ್ದಾರೆ. ಗಿಲ್ಟ್, ಪ್ರೀತಿ, ಪಶ್ಚಾತ್ತಾಪ, ಭಯ ಇದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಅವರ ಮನಸ್ಸೀಗ ತುಂಬ ಸ್ಟಕ್ ಆಗಿದೆ. ಹೊರಗಿನಿಂದ ಅವರು ನಾರ್ಮಲ್ ಆಗಿರಬಹುದು, ಬಟ್ ಮನಸ್ಸಿನ ಒಳಗಡೆ ದೊಡ್ಡ ಯುದ್ಧನೇ ನಡೀತಾ ಇದೆ. ನಿಮಗಾಗಿ ಬರ್ತಾ ಇರುವ ಗೈಡೆನ್ಸ್ ಏನು ಅಂತ ನೋಡೋದಾದರೆ, ನೀವು ತುಂಬ ದಿನಗಳಿಂದ ಹಳೆಯ ನೋವನ್ನು ಹಿಡ್ಕೊಂಡಿದ್ದೀರಾ. ಹಳೆಯ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ಬೋದು. ಅವ್ರು ಯಾಕೆ ಆ ರೀತಿ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಮನಸ್ಸಿಗೆ ಬೇಕಾಗಿರೋದು ಉತ್ತರಕ್ಕಿಂತ ಸಮಾಧಾನ. ನಿಮ್ಮ ಲೈಫನ್ನು ಸ್ಟಕ್ ಮಾಡಿಕೊಂಡು ಯಾರಾದರೂ ಒಂದು ನಿರ್ಧಾರ ತಗೊಳ್ತಾರೆ ಅಂತ ಕಾಯಬೇಡಿ. ನಿಮ್ಮ ಶಕ್ತಿಯನ್ನು ಹಳೆಯ ಪೇಯ್ನ್ ಮೇಲೆ ಹಾಕೋದನ್ನು ನಿಧಾನವಾಗಿ ಕಡಿಮೆ ಮಾಡಿ. ಪೇಯ್ನ್ ಆಗಿದೆ, ನಿರಾಶೆ ಆಗಿತ್ತು, ನಿಮಗೆ ಹರ್ಟ್ ಆಗಿರ್ಬೋದು. ಆದರೆ ಈಗ ಅದನ್ನು ಯೋಚನೆ ಮಾಡ್ತಾ ಕುಳಿತುಕೊಳ್ಳುವಂತಹ ಸಮಯ ಅಲ್ಲ. ಸೊ ಒಪ್ಕೊಳ್ಳೋದು ಅಂದರೆ ಅದನ್ನು ಮರೆತು ಬಿಡೋದು ಅಂತ ಅಲ್ಲ. ಒಪ್ಕೊಳ್ಳೋದರ ಹಿಂದೆ ಆ ನೋವು ನಿಮ್ಮ ಇವತ್ತಿನ ಜೀವನವನ್ನು ಕಂಟ್ರೋಲ್ ಮಾಡುವ ರೀತಿ ಮಾತ್ರ ಇರಬಾರ್ದು. ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕಾಗುತ್ತೆ. ಯಾವುದು ನಿಮ್ಮದೋ ಅದು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಆದರೆ ಅದುವರೆಗೆ ನಿಮ್ಮ ಸಮಾಧಾನ, ನಿಮ್ಮ ಬೆಳವಣಿಗೆ, ನಿಮ್ಮ ಹ್ಯಾಪಿನೆಸ್ಸನ್ನು ಯಾರ ಕೈಗೂ ಕೂಡ ಒಪ್ಪಿಸ್ಬೇಡಿ. ಇವತ್ತಿನ ಎನರ್ಜಿಯ ಪ್ರಕಾರ ನಿಮ್ಮ ಹೃದಯವನ್ನು ನೀವು ಹಗುರ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಅರಿತುಕೊಳ್ಬೇಕು, ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಬೇಕು, ನಿಮ್ಮ ಹ್ಯಾಪಿನೆಸ್ಸನ್ನು ನೀವು ಚೂಸ್ ಮಾಡ್ಕೊಳ್ಬೇಕು. ಸೊ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಬೇಕಾಗಿರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.